ಇದೇ ಡಿಸೆಂಬರ್ 13ನೇ ತಾರೀಕಿಗೆ ಮಂಡ್ಯ ಜಿಲ್ಲೆಯ ಲೋಕೇಶ್ ಅನ್ನೋರಿಗೆ ಒಂದು ಫೇಸ್ಬುಕ್ ರಿಕ್ವೆಸ್ಟ್ ಬರುತ್ತೆ. ಆ ಹುಡುಗಿ ನೋಡೋಕ್ಕೆ ಸೂಪರ್ ಆಗಿದ್ದಾಳೆ. ಹೆಸರು ಬಂದ್ಬಿಟ್ಟು ರಚನಾ. ಲೋಕೇಶ್ ಹಿಂದೆ ಮುಂದೆ ನೋಡದೆ ಆ ಫೇಸ್ಬುಕ್ ಫ್ರೆಂಡ್ಶಿಪ್ ರಿಕ್ವೆಸ್ಟನ್ನು ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಮುಂದೆ ಆ ಹುಡುಗಿ ಕೆಲವೊಂದು ಫೋಟೋಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾಳೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾಳೆ, ಪೋಸ್ಟ್ ಮಾಡಿದ್ದಾಳೆ. ಲೋಕೇಶ್ ಅದಕ್ಕೆಲ್ಲ ರಿಪ್ಲೈ ಮಾಡಿದ್ದಾನೆ, ಲೈಕ್ ಮಾಡಿದ್ದಾನೆ, ಕೆಲವೊಮ್ಮೆ ಲವ್ ಸೈನ್ ಕೂಡ ಹಾಕಿದ್ದಾನೆ. ಆಮೇಲೆ ಏನಾಯಿತು ಗೊತ್ತಾ? ಆ ಹುಡುಗಿ ತಕ್ಷಣವೇ ಇದ್ದಕ್ಕಿದ್ದ ಹಾಗೆ ಲೋಕೇಶ್ಗೆ ಫೇಸ್ಬುಕ್ಕಲ್ಲೇ ಒಂದು ಮೆಸೇಜ್ ಕಳಿಸ್ತಾಳೆ, ಹಾಯ್ ಅಂದ್ಬಿಟ್ಟು. ಲೋಕೇಶ್ ಎಷ್ಟು ವಯಸ್ಸು ಗೊತ್ತಾ? 26 ವರ್ಷ ರೀ. 26 ವರ್ಷದ ಹುಡುಗನಿಗೆ ಯಾರೋ ಗೊತ್ತಿಲ್ಲದ ಒಬ್ಬ ಸುಂದರ ಬ್ಯೂಟಿಫುಲ್ ಗರ್ಲ್ ಹಾಯ್ ಅಂತ ಮೆಸೇಜ್ ಕಳಿಸಿದರೆ ಆ ಹುಡುಗ ಏನು ಮಾಡಬೇಕೋ ಅದನ್ನೇ ಮಾಡಿದ್ದಾನೆ. ಹೌದು, ಇವನು ಕೂಡ ಹಲೋ ಅಂತ ಹೇಳಿದ್ದಾನೆ. ಅಷ್ಟೇ, ಆ ಹುಡುಗಿ ಅಷ್ಟಕ್ಕೆ ಬಿಟ್ಬಿಟ್ಟಿದ್ದಾಳೆ. ಆದರೆ ತಲೆಯಲ್ಲಿ ಹುಳ ಹೋಗಿದ್ದು ಯಾರೋ ಮೈಂಡಲ್ಲಿ ಗೊತ್ತಾ? ಲೋಕೇಶ್ ಮೈಂಡಲ್ಲಿ. ಯಾರೋ ಅಪರಿಚಿತ ಹುಡುಗಿ, ಬ್ಯೂಟಿಫುಲ್ ಹುಡುಗಿ ಫಸ್ಟು ರಿಕ್ವೆಸ್ಟ್ ಕಳಿಸ್ತಾಳೆ, ಆಮೇಲೆ ಮೆಸೇಜ್ ಅಂದರೆ ಫೇಸ್ಬುಕ್ಕಲ್ಲೇ ಮೆಸೇಜ್ ಕಳಿಸ್ತಾಳೆ ಹಾಯ್ ಅಂತ. ಇವನು ಹಲೋ ಅಂತಾನೆ. ಒಂದು ದಿನ ಏನೂ ಆಗೋದಿಲ್ಲ. ರಾತ್ರಿ ಪೂರ್ತಿ ಇವನು ಯೋಚನೆ ಮಾಡ್ತಾನೆ, ಅವಳು ಯಾರು, ಹೇಗಿರಬೇಕು, ನೋಡೋಕೆ ತುಂಬಾ ಚೆನ್ನಾಗಿದ್ದಾಳೆ, ಅವಳು ಫೇಸ್ಬುಕ್ಕಲ್ಲಿ ಅವಳ ಫೋಟೋಗಳು ನೋಡಿದ್ದು. ಮರನೇ ದಿನ ಮತ್ತೆ ಆ ಹುಡುಗಿ ಹಲೋ ಅಂತ ಮೆಸೇಜ್ ಹಾಕ್ತಾಳೆ. ಇವನಂತೂ ಅದಕ್ಕೆ ಕಾಯ್ತಾ ಇದ್ದ, ಯಾವಾಗ ಮೆಸೇಜ್ ಬರುತ್ತೆ ಅಂದ್ಬಿಟ್ಟು. ಬಂತು ಮೆಸೇಜ್. ಬಂದ ತಕ್ಷಣ ಇವನು ಹಲೋ ಅಂತ ಹೇಳಿದ್ದಾನೆ. ತಗೊಳ್ಳಿ, ಹೌ ಆರ್ ಯು, ವೇರ್ ಆರ್ ಯು. ಮಾತುಕತೆ ಮುಂದಾಗಿದೆ. ಅವಳೇನೋ ಹೇಳಿದ್ದಾಳೆ, ತನ್ನ ಹೆಸರು ರಚನಾ ಅಂದ್ಬಿಟ್ಟು. ಈ ಒಂದು ಕನ್ವರ್ಸೇಷನ್, ಈ ಮಾತುಕತೆ ವಾರಗಂಟಲೆ ಆಗಿದೆ. ಇವನು ತನ್ನ ಫೋಟೋಗಳನ್ನು ಶೇರ್ ಮಾಡ್ಕೊಂಡಿದ್ದಾನೆ, ಅವಳು ತನ್ನ ಫೋಟೋಗಳನ್ನು ಶೇರ್ ಮಾಡ್ಕೊಂಡಿದ್ದಾಳೆ. ಆ ಮಾತುಕತೆ ಇಬ್ಬರನ್ನು ಸ್ನೇಹದ ಬಲೆಯಲ್ಲಿ ಹಾಕಿದೆ. ಸ್ನೇಹ ಬಿಡಿ, ಅದು ಒಂದು ಹುಡುಗ ಒಂದು ಹುಡುಗಿ ನಡುವೆ ಸ್ನೇಹ ಅನ್ನೋದು ಸುಮ್ಮನೆ ಒಂದು ಟಾಪಿಕ್ ಅಷ್ಟೇ, ಮಾತು ಅಷ್ಟೇ. ಯಾವತ್ತು ಒಬ್ಬ ಹುಡುಗ ಒಂದು ಹುಡುಗಿ ಸ್ನೇಹಿತರಾಗೋದು ತುಂಬಾ ಕಡಿಮೆ ಇರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಒಬ್ಬ ಹುಡುಗ ಮತ್ತು ಹುಡುಗಿ ನಡುವೆ ಸ್ನೇಹ ಯಾವತ್ತೂ ಸ್ನೇಹವಾಗಿ ಉಳಿಯೋದಿಲ್ಲ, ಅದು ಪ್ರೀತಿಗೆ ತಿರುಗುತ್ತೆ. ಏನು ಹುಡುಗಿ ಅಂದ ತಕ್ಷಣ ಲವ್ವಲ್ಲಿ ಬೀಳೋದು ಗ್ಯಾರಂಟಿ ಹುಡುಗರು, ಅರ್ಥ ಆಯ್ತಲ್ಲ? ಲೋಕೇಶು ಆ ರಚನಾ ಜೊತೆ ಲವ್ವಲ್ಲಿ ಬಿದ್ದಿದ್ದಾನೆ. ಮುಂದೆ ಮಾತುಕತೆ ಆಗಿದೆ. ಒಂದೂವರೆ ತಿಂಗಳಾಗಿದೆ, 2 ತಿಂಗಳಾಗಿದೆ. ಈ ಥರನೇ ಫೋನ್ಗಳು ಎಕ್ಸ್ಚೇಂಜ್ ಆಗಿದ್ದಾವೆ, ಇನ್ಸ್ಟಾಗ್ರಾಮ್ ಪ್ರೊಫೈಲ್ಗಳು ಎಕ್ಸ್ಚೇಂಜ್ ಆಗಿದ್ದಾವೆ. ವಾಟ್ಸಪ್ಪಲ್ಲಿ ಮೊದಲು ಮೆಸೇಜ್ ಮಾಡ್ತಾ ಇರೋದು ಫೇಸ್ಬುಕ್ಕಲ್ಲಿ, ಈಗ ವಾಟ್ಸಪ್ಪಿಗೆ ಬಂದಿದ್ದಾರೆ. ಡೈಲಿ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗು, ಏನು ಲೈಫ್ ಬಗ್ಗೆ ಮೆಸೇಜ್ಗಳು, ಲವ್ ಬಗ್ಗೆ ಮೆಸೇಜ್ಗಳು, ಫ್ರೆಂಡ್ಶಿಪ್ ಬಗ್ಗೆ ಮೆಸೇಜ್ಗಳು. ಕೊನೆಗೆ ಮಾತುಕತೆ, ಫೋನ್ ನಂಬರು ಮಾತುಕತೆಗೆ ಟರ್ನ್ ಆಗಿದೆ. ಅಂದರೆ ಫೋನಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಗಂಟೆಲೆ ಮಾತು. ಈ ಲೊಕೇಶನ್ ಅವನು ಕೇಬಲ್ ಆಪ್ರೇಟರು. ಕೆಲಸ ಹೆಚ್ಚು ಕಡಿಮೆ ಹೋಗಿದೆ. ಎಷ್ಟೋ ಕಡೆ ಕಂಪ್ಲೇಂಟ್ ಬಂದರೂ ಹೋಗ್ತಾ ಇಲ್ಲ, ಬರೀ ಫೋನಲ್ಲಿ. ಅಲ್ಲೂ ಹೋದರೂ ಕೂಡ ಫೋನಲ್ಲಿ ಇದೇ ನಡೀತಾ ಇದೆ. ಇದು ಹೆಚ್ಚು ಕಡಿಮೆ 2.5 ತಿಂಗಳು ನಡೆದಿದೆ. ಕೊನೆಗೆ ರಚನಾ ಅವಳು ಏನು ಮಾಡಿದಾಳೆ ಅಂದರೆ, ಈ ಲೋಕೇಶ್ಗೆ ಇಬ್ಬರು ಭೇಟಿ ಆಗೋಣ ಅಂತ ಹೇಳಿದ್ದಾರೆ. ಸಾಕಲ್ವಾ, ಇನ್ನೇನು ಹುಡುಗನಿಗೆ ಅದೇ ಬೇಕಾಗಿತ್ತು. ಕೊನೆಗೆ ಹುಡುಗರು ಬರೋದು ಅಲ್ಲಿಗೆ, ಭೇಟಿಯಾಗೋದು, ಮುಂದೆ ಡ್ಯಾಶ್ ಅಥವಾ XYZ. ಅದಕ್ಕೇ ಕಾಯ್ತಾ ಇದ್ದ ಈ ಹುಡುಗ. ಇವನೇ ಕೇಳಬೇಕಂತಿದ್ದ, ಅವಳೇ ಕೇಳ್ಬಿಟ್ಟಿದ್ದಾಳೆ. ಆ ಹುಡುಗಿ ನಿಜ ಹೇಳಬೇಕಂದ್ರೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನ ಹೆಂಡತಿ. ವಿಚಾರ ಮಾಡ್ಕೊಳ್ಳಿ ನೀವು, ಅವಳು ಹೇಗಿರ್ಬೋದು. ಮೇಲಾಗಿ ಅವಳು ಆ ಪೊಲೀಸ್ ಕಾನ್ಸ್ಟೇಬಲ್ನಿಂದ ಕೆಲವು ವರ್ಷಗಳಿಂದ, ಅಂದರೆ ಮೇ ಬಿ 1 ವರ್ಷ ಅಥವಾ 1.5 ವರ್ಷದಿಂದ ಮಾತ್ರ ದೂರಾಗಿದ್ದಾಳೆ. ಯಾವುದೋ ಒಂದು ಕಾರಣಕ್ಕೆ ದೂರಾಗಿದ್ದಾರೆ. ಇವನನ್ನು ಲವ್ವಲ್ಲಿ ಸಿಕ್ಕಾಕಿಸ್ತಾಳೆ. ಅದನ್ನು ನಾವು ಲವ್ ಅನ್ನೋದು ಅಥವಾ ಟ್ರ್ಯಾಪ್ ಅನ್ನೋದು ಅದು ಮುಂದಿನ ವಿಚಾರ, ಆಮೇಲೆ ಮಾತಾಡ್ತಾ ಹೋಗೋಣ. ಇಲ್ಲೇನಾಗಿದೆ, ಈಗ ಕೊನೆಗೆ ಇವಳು ಭೇಟಿಯಾಗೋಣ ಅಂತ ಹೇಳಿ. ಎಲ್ಲಿ ಭೇಟಿಯಾಗೋದು? ಮಂಡ್ಯದಲ್ಲಂತರೂ ಬೇಡ, ಮೈಸೂರಲ್ಲೂ ಬೇಡ, ಬೆಂಗಳೂರಲ್ಲಿ ಬೇಡವೇ ಬೇಡ.
ಕೊನೆಗೆ ಡಿಸೈಡ್ ಆಗಿದ್ದು ಕೊಡಗಿನ ಒಂದು ಹೋಮ್ ಸ್ಟೇಯಲ್ಲಿ. ಹೋಮ್ ಸ್ಟೇ ಅಂದ್ರೇನು, ಅದು ಮಡಿಕೇರಿ ಹತ್ರ ಸುತ್ತಮುತ್ತ ಅಲ್ಲ, ಎಲ್ಲೋ ಒಂದು ವಿರಾಜಪೇಟೆ ಕೇರಳ ಬಾರ್ಡರ್ ಹತ್ರ ಇರುವಂತಹ ಒಂದು ಹೋಮ್ ಸ್ಟೇಗೆ ಅವಳೇ ಡಿಸೈಡ್ ಮಾಡಿದ್ದಾಳೆ ಇಲ್ಲಿ ಭೇಟಿಯಾಗೋಣ. ಅವಳೇ ಬುಕ್ ಕೂಡ ಮಾಡಿದ್ದಾಳೆ. ಲೋಕೇಶ್ಗೆ ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ. ಏನಪ್ಪ ಹುಡುಗಿ ಇಷ್ಟು ಫಾಸ್ಟ್ ಇದ್ದಾಳೆ, ಅವಳೇ ಬುಕ್ ಮಾಡಿದ್ದಾಳೆ, ಅವಳೇ ಖರ್ಚು ಮಾಡ್ತಾ ಇದ್ದಾಳೆ. ಹೆಚ್ಚಾಗಿ ಹುಡುಗರು ಖರ್ಚು ಮಾಡ್ತಾರೆ, ಇವಳೇ ಖರ್ಚು ಮಾಡಿದ್ದಾಳೆ, ಇರಲಿ ಒಂದ್ಸರಿ ನೋಡೇ ಬಿಡೋಣ, ಮಜಾ ಮಾಡೇ ಬಿಡೋಣ ಅಂದ್ಬಿಟ್ಟು ಹೋಗಿದ್ದಾನೆ. ವಿರಾಜಪೇಟೆ ಹತ್ರ ಇರೋ ಒಂದು ಆ ಹೋಮ್ ಸ್ಟೇ ಹೆಸರು ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇಲ್ಲ, ಯಾಕಂದರೆ ಅದರಲ್ಲಿ ಹೋಮ್ ಸ್ಟೇ ಅವರ ಏನು ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅಂತ ನಮ್ಗೆ ಗೊತ್ತಿಲ್ಲ. ಮೇ ಬಿ ಯಾವುದೋ ಒಂದು ABCD ಹೋಮ್ ಸ್ಟೇ ಅಂತ ಅನ್ನೋಣ, ನಮ್ಗೆ ಗೊತ್ತಿದೆ, ಬಟ್ ನಾನು ಹೇಳ್ತಾ ಇಲ್ಲ, ಇರಲಿ. ಕೊನೆಗೆ ಇಬ್ಬರು ಅಲ್ಲಿ ಹೋಗಿದ್ದಾರೆ, ಹೋಮ್ ಸ್ಟೇಗೆ ಹೋಗಿದ್ದಾರೆ. ಇಬ್ಬರು ಒಳಗಡೆ ರೂಮಲ್ಲಿ ಎಂಟ್ರ್ ಆಗಿದ್ದಾರೆ. ಎಲ್ಲ ಮೊದಲು ಹೋದ ತಕ್ಷಣ ಏನು ವೆಲ್ಕಮ್ ಡ್ರಿಂಕು ಅದು ಇದು ಊಟ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿ ಎಲ್ಲ ಟ್ರೀಟ್ಮೆಂಟ್ ಆಗಿದೆ. ಬಂದಿರೋ ಕೆಲಸ ಮಾಡಬೇಕಲ್ಲ ಸ್ವಾಮಿ. ಹುಡುಗ 26 ವರ್ಷ, ಅವಳು 31 ವರ್ಷ ಅವಳಿಗೆ. ಬಟ್ ಅವಳು ಕಾಣಕ್ಕೆ ಆ ಥರ ಕಾಣೋದಿಲ್ಲ. ಅವಳು ವಯಸ್ಸೇನು ಹೇಳಿಲ್ಲ ಅವನಿಗೆ ಹೇಳಿಲ್ಲ. ತಗೊಳ್ಳಿ, ಇನ್ನೇನು ಇಬ್ಬರು ತಮ್ಮ ಕಾರ್ಯಕ್ರಮ ಶುರು ಮಾಡಬೇಕು, ಪೂಜೆಯನ್ನು ಆರಂಭ ಮಾಡಬೇಕು. ಇಬ್ಬರು ಏನೋ ಅರೆ ನಗ್ನವಾಗಿರುವಂಥ ಸ್ಥಿತಿಯಲ್ಲಿದ್ದಾಗ ಇನ್ನೇನು ಅವನು ಶುರು ಹಚ್ಕೋಬೇಕು ಅನ್ನೋ ಅಷ್ಟರಲ್ಲಿ ಯಾರೋ ಬಾಗಿಲ ಹೊಡೆದು ಒಳಗೆ ಬಂದುಬಿಟ್ಟಿದ್ದಾರೆ. ಬಂದ ತಕ್ಷಣ ತಗೊಳಪ್ಪ, ಫೋಟೋ ತೆಗೆದಿದ್ದು, ವಿಡಿಯೋ ತೆಗೆದಿದ್ದು ನೋಡಿಬಿಟ್ಟು ಲೋಕೇಶ್ ಗಾಬರಿ. ಆ ಹುಡುಗಿ ಓಡೋಗ್ಬಿಟ್ಟಿದ್ದಾಳೆ. ಪೊಲೀಸ್ ಕಾನ್ಸ್ಟೇಬಲ್ ಹೆಂಡತಿ ಇದ್ದಾಳಲ್ಲ, ಓಡೋಗ್ಬಿಟ್ಟಿದ್ದಾಳೆ. ತಗೊಳಪ್ಪ, ಬಂದಂತಹ 3 ಜನ ಫೋಟೋಗಳನ್ನ ತೆಗೆದುಬಿಟ್ಟು ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಲೋಕೇಶ್ಗೆ ಎದ್ದುವ ಹೊಡೆದವಳೆ. ಅವನ ಹತ್ರ ಇರುವಂತಹ ಮೊಬೈಲು, ಅವನ ಹತ್ರ ಇರುವಂಥ ಚಿನ್ನದ ಆಭರಣಗಳು, ದುಡ್ಡು, ಪರ್ಸು, ಏನೇನಿತ್ತೋ ಎಲ್ಲ ವ್ಯಾಲ್ಯೂಬಲ್. ನನ್ನ ಪ್ರಕಾರ ಹೆಚ್ಚು ಕಡಿಮೆ ಒಂದು 60-70 ಸಾವಿರ ರೂಪಾಯಿ ಇರಬೇಕು ಅವನು ಇದರಲ್ಲಿ. ಚಿನ್ನನೂ ಒಂದು ಸ್ವಲ್ಪ ಇತ್ತು, ಅದು ಒಂದು ಸ್ವಲ್ಪ ಎಲ್ಲ ಸೇರಿದರೆ ಹೆಚ್ಚು ಕಡಿಮೆ 1.25 ಲಕ್ಷ ಅಥವಾ 1.5 ಲಕ್ಷ ಇರಬೇಕು. ಎಲ್ಲನೂ ದೋಚ್ಕೊಂಡಿದ್ದಾರೆ. ದೋಚ್ಕೊಂಡು ಅವನನ್ನು ಫುಲ್ಲು ಅದೇನು ಅವನು ಹೆಚ್ಚು ಕಡಿಮೆ ನ್ಯೂಡಲ್ಲೇ ಇದ್ದ, ಹೆಚ್ಚು ಕಡಿಮೆ ಏನೋ ಬರೀ ಒಂದು ಬನಿಯನ್ನು ಮತ್ತೊಂದು ಅಂಡರ್ವೇರ್ ಮೇಲೆ ಇದ್ದವನಿಗೆ ಆ ಬನಿಯನನ್ನು ತೆಗೆದು ಹೊಡೆದು ಅಲ್ಲಿಂದ ಹೋಮ್ ಸ್ಟೇ ಅವರು, ಯಾಕಂದರೆ ಅದು ಹೋಮ್ ಸ್ಟೇ ಸ್ವಲ್ಪ ಔಟ್ಸೈಡ್ ಇತ್ತು, ಮೇನ್ ಮನೆ ಇರೋವಂಥದ್ದು ಸ್ವಲ್ಪ ದೂರ ಇತ್ತು. ಬರೋಷ್ಟರಲ್ಲಿ ಇವನನ್ನು ಓಡಿಸ್ಬಿಟ್ಟಿದ್ದಾರೆ, ದುಡ್ಡನ್ನು ಎಲ್ಲ ತೊಗೊಂಡ್ಬಿಟ್ಟು. ಇವನು ಅದೇ ಇದರಲ್ಲಿ ಹೆಚ್ಚು ಕಡಿಮೆ ಓಡ್ಕೊಂಡು ಎಲ್ಲೋ ಯಾರೋ ಹತ್ರ ಏನೋ ಒಂದು ಬೇಡ್ಕೊಂಡು ಒಂದು ಟಾವೆಲನ್ನು ಹಾಕ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾನೆ. ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ರೀತಿ ಹೇಳಿದ್ದಾನೆ, ಈ ಥರ ಆಗಿದೆ ನನ್ನ ಜೊತೆ ಅಂದ್ಬಿಟ್ಟು. ಪೊಲೀಸರು ಅಲ್ಲೂ ಮೂರ್ಖ, ಯಾರೋ ಹುಡುಗಿ ನಿನ್ನನ್ನು ಈ ಥರ ಕರೀತಾಳೆ, ಇದು ಹನಿ ಟ್ರ್ಯಾಪ್. ಇಲ್ಲಿ ಲೋಕೇಶ್ಗೂ ಆಗಿದ್ದು ಹನಿ ಟ್ರ್ಯಾಪ್ ಸ್ನೇಹಿತರೆ. ಹೌದು, ಈ ಥರದ ಕೇಸ್ಗಳು ನಾವು ಪ್ರತಿನಿತ್ಯನೂ ನೋಡ್ತಾನೆ ಇರ್ತೀವಿ. ಅರೆ ಬತ್ತಲೆ ಆಗಿ ಅವನನ್ನು ಓಡಾಡಿಸಿ ಪೊಲೀಸ್ ಸ್ಟೇಷನ್ಗೆ ಹೋಗೋ ಥರ ಮಾಡಿ ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ. ಕ್ಯಾಪ್ಚರ್ ಮಾಡಿಕೊಂಡು ಆಮೇಲೆ ಆದಾಗ ಪೊಲೀಸರು ಇದನ್ನು ಬೆನ್ನು ಹತ್ತಿದಾಗ ಆ ಹೋಮ್ ಸ್ಟೇ ಅಕ್ಕಪಕ್ಕ ಇರೋಬ್ಬರು ಎಲ್ಲ CCTV ಅದು ಇದು ಎಲ್ಲ ನೋಡಿದಾಗ ಆಮೇಲೆ ಸಿಕ್ಕಿ ಬಿದ್ದಿದ್ದಾರೆ ಇವರೆಲ್ಲ. ಆ ರಚನಾ ಜೊತೆಗೆ ಒಬ್ಬನು ಹೆಸರು ಸೈಯದು, ಇನ್ನೊಬ್ಬನ ಹೆಸರು ಯಾಕೂಬು, ಇನ್ನೊಬ್ಬನ ಹೆಸರು ಸೂರಿ ಅಂತ. ಇವರು 3 ಜನ ಸೇರಿಕೊಂಡು ಆ ಹುಡುಗಿ ರಚನಾ, ಅವಳ ಹೆಸರು ರಚನಾನೂ ಅಲ್ಲ ಇನ್ನೇನೋ ಇದೆ, ಅವಳನ್ನು ಇದು ಮಾಡಿಕೊಂಡು ಈ ಥರ ಬಲೆ ಹಾಕಿ ಪಡ್ಡೆ ಹುಡುಗರನ್ನು ಹುರಿದುಂಬಿಸಿ ಅವರನ್ನು ಟ್ರ್ಯಾಪ್ ಮಾಡಿ ಈ ಥರ ಹೋಮ್ ಸ್ಟೇಗಳಿಗೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಹತ್ರ ದುಡ್ಡನ್ನು ದೋಚ್ಕೊಂಡು ಇವರನ್ನು ಹೊಡೆದು ಬಡಿದು ಕಳಿಸೋದೇ ಇವ್ರ ಕೆಲಸ. ಅರ್ಥ ಆಯ್ತಲ್ಲ? ಈ ಥರ ನಿಮಗೂ ರಿಕ್ವೆಸ್ಟ್ಗಳು ಬರ್ತಿರ್ಬೋದು, ವಾಟ್ಸಪ್ಪಲ್ಲೂ ಬರ್ಬೋದು. ಹಲೋ ಅಂತ ಹಾಯ್, ಯಾವುದೋ ಒಂದು ಒಳ್ಳೆ ಫೋಟೋ ಹಾಕಿ. ಇನ್ಸ್ಟಾಗ್ರಾಮಲ್ಲಿ ರಿಕ್ವೆಸ್ಟ್ ಬರ್ಬೋದು, ಹಾಯ್ ಹಲೋ ಹೌ ಆರ್ ಯು ಆರ್ ಲುಕಿಂಗ್ ಸೋ ಸ್ಮಾರ್ಟ್. ಫೇಸ್ಬುಕ್ಕಲ್ಲೂ ಬರ್ಬೋದು ರಿಕ್ವೆಸ್ಟ್ಗಳು. ಅದಕ್ಕೆ ಹೇಳೋದು ಸ್ನೇಹಿತರೆ, ಈ ಥರ ಅನ್ನೋನ್ ಫೇಸ್ಗಳು, ಅನ್ನೋನ್ ನಂಬರ್ಗಳು, ಅನ್ನೋನ್ ರಿಕ್ವೆಸ್ಟ್ಗಳು, ಫ್ರೆಂಡ್ ರಿಕ್ವೆಸ್ಟ್ಗಳು ಬಂದಾಗ 1 ಸರಿ ಅಲ್ಲ, 2 ಸರಿ ಅಲ್ಲ, 1000 ಸರಿ ಯೋಚನೆ ಮಾಡಿ. ಯಾರು ಹುಡುಗಿ ಸರ್? ನಿಮ್ಮನ್ನು ಗೊತ್ತಿಲ್ಲದವ್ರಿಗೆ ಯಾರಾದರೂ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾರ?
ಗೊತ್ತಿದ್ರು ನೀವು ಅವ್ರ ಹಿಂದಿನ ಇದು ನೋಡಿ, ಯಾರ್ಯಾರು ಅವರು ಮ್ಯೂಚುವಲ್ ಫ್ರೆಂಡ್ಸ್ ಇದ್ದಾರೆ, ಯಾರಿರ್ಬೋದು. ಯಾರಾದರೂ ನಿಮ್ಮ ಮ್ಯೂಚುವಲ್ ಫ್ರೆಂಡ್ಸ್ ಇದ್ದರೆ ಓಕೆ, ನಾನು ಯಾವುದೋ ಸ್ಕೂಲ್ ಫ್ರೆಂಡೋ, ಮನೆ ಹತ್ರ ಫ್ರೆಂಡೋ, ಮರ್ತುಬಿಟ್ಟಿದ್ದೆ ನಾನು, ಹಂಗಿದ್ದರೆ ಪರವಾಗಿಲ್ಲ. ಅದು ಬಿಟ್ಟು ರಿಕ್ವೆಸ್ಟ್ ಮಾಡಿದ ತಕ್ಷಣ ಅವಳ ಜೊತೆ ಹಾಯ್, ಹಲೋ, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಫ್ರೆಂಡ್ಶಿಪ್, ಲವ್, ಮುಂದೆ ABCD XYZ ಮಾಡೋಕ್ಕೆ ಮುಂದಾಗ್ಬಿಡ್ತೀರಾ. ಈ ಥರ ಕೇಸ್ಗಳು ಪ್ರತಿಯೊಂದು ಊರಿನಲ್ಲಿ ನಡೀತಾ ಇದೆ, ಪ್ರತಿಯೊಂದು ಜಿಲ್ಲೆಯಲ್ಲಿ ನಡೀತಾ ಇದೆ. ಇಂಡಿಯಾ ಬಿಟ್ಬಿಡಿ ಇಡೀ ವರ್ಲ್ಡಲ್ಲೇ ನಡೀತಾ ಇದೆ. ಇದೊಂದು ಈಸಿ ಟ್ರ್ಯಾಪ್ ಆಗಿದೆ ಸ್ನೇಹಿತರೆ. ಮೊದಲೆಲ್ಲ ಕಳ್ಳತನ ಮಾಡಬೇಕು, ಕದೀಮರು ಏನೇನು ಕಷ್ಟಪಡ್ತಾಯಿದ್ರು, ಮನೇನ ಹೊಡಿಬೇಕು, ಬ್ಯಾಂಕ್ ಲೂಟಿ ಮಾಡಬೇಕು, ಅದೆಲ್ಲ ಬೇಕಾಗಿಲ್ಲ. ಇವೆಲ್ಲ ಸಾಫ್ಟಾಗಿ ಲವ್ ಮಾಡ್ತಾನೆ ನಿಮ್ಮ ಎಲ್ಲ ಲೈಫಿನ ಸಂಪಾದನೆಯನ್ನು ತಮ್ಮ ಹತ್ರ ಹೇಳ್ಕೊತಾ ಇದ್ದಾರೆ. ಇದೊಂದು ಸೈಬರ್ ಕ್ರೈಮ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಹನಿ ಟ್ರ್ಯಾಪ್ ಬಗ್ಗೆ ಇಲ್ಲಿಗೆ ಮುಗಿಯೋದಿಲ್ಲ, ಇದರ ಹಿಸ್ಟ್ರಿನೂ ಕೂಡ ನಿಮ್ಗೆ ಹೇಳ್ತೀನಿ. ಆದರೆ ಇದರ ಬಗ್ಗೆ ನಿಮಗೆ ಹೆಚ್ಚಿಗೆ ಮಾಹಿತಿ ಇರಲಿ, ಜಾಗರೂಕತೆ ಆಗಿರಿ ಅಂತ ಹೇಳ್ತೀನಿ. ಹನಿ ಟ್ರ್ಯಾಪ್ ಬಗ್ಗೆ ಇನ್ನೊಂದು ವಿಡಿಯೋನ ಡೀಟೇಲಾಗಿ ಮಾಡ್ತೀನಿ. ಆ ವಿಡಿಯೋಗಾಗಿ ದಯವಿಟ್ಟು ಕಾಯಿರಿ. ಈ ಥರದ ಇಂಟ್ರೆಸ್ಟಿಂಗ್ ಟ್ರೂ ಸ್ಟೋರಿಗಳನ್ನು ನೀವು ಕೇಳಬೇಕು, ಅರ್ಥ ಮಾಡ್ಕೋಬೇಕು, ಇದರಿಂದ ಪಾಠ ಕಲಿಬೇಕು ಅಂದರೆ ಈ ಚಾನಲ್ನ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಅನುಭವ ಆಗಿದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸ್ ಅಂತಿದೆ, ಅಲ್ಲಿ ಬರೆಯಿರಿ. ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ ಮತ್ತು ಜಾಗೃತಿನ ನಿಮ್ಮ ಸಮಾಜದಲ್ಲಿ ಮೂಡಿಸಬೇಕು ಅನ್ನೋದಾದರೆ ದಯವಿಟ್ಟು ಇದನ್ನು ಎಲ್ಲರ ಜೊತೆ ಶೇರ್ ಮಾಡಿ. ಫ್ರೆಂಡ್ಸು, ಕುಟುಂಬದ ಜೊತೆ, ಫ್ಯಾಮ್ಲಿ ಜೊತೆ, ಸಂಬಂಧಿಕರ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಇಂಥದ ವಿಡಿಯೋಗಾಗಿ ಮತ್ತೆ ನಮಗಾಗಿ ಕಾಯಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಕರ್ನಾಟಕ.